ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ವಾಗ್ದಾನ ಮಾಡಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಲ್ಲಿವರೆಗೂ 7 ದಿನಗಳ ಸೃಷ್ಟಿ ಕಾರ್ಯಗಳಲ್ಲಿ 6 ದಿನಗಳ ಸೃಷ್ಟಿ ಕಾರ್ಯಗಳ ಕುರಿತು ಧ್ಯಾನ ಮಾಡುತ್ತಾ ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳುತ್ತಾ ಬಂದಿರುತ್ತೇವೆ. ಈ ದಿನ ಕೊನೆಯದಾಗಿ 7ನೇ ದಿನದ ಸೃಷ್ಟಿ ಕಾರ್ಯದ ಕುರಿತು ಆಲೋಚನೆ ಮಾಡುತ್ತಾ ಇಂದಿಗೆ ಈ ಅಂಶವನ್ನು ಮುಕ್ತಾಯಗೊಳಿಸೋಣ. ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ನಮ್ಮ ಕರ್ತನಾದ ದೇವರು 6 ದಿನಗಳ ಸೃಷ್ಟಿ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ಓದಿ ಕೇಳಿಸಿಕೊಂಡಿದ್ದೇವೆ. ಇಲ್ಲಿ ದೇವರು 6 ದಿನಗಳ ಕೆಲಸದಿಂದ ಆಯಾಸಗೊಂಡು ವಿಶ್ರಾಂತಿ ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಆತನು 6 ದಿನಗಳ ತನ್ನ ಭೂಮ್ಯಾಕಾಶಗಳ ಸೃಷ್ಟಿ ಕಾರ್ಯವನ್ನು ಸಂಪೂರ್ಣವಾಗಿ ತೀರಿಸಿ ಇನ್ನು ಮಾಡುವುದಕ್ಕಾಗಿ ಯಾವ ಕೆಲಸವೂ ಇಲ್ಲದೆ ಇರುವುದರಿಂದ ಆತನು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಮತ್ತು ಆ 7ನೇ ದಿನವನ್ನು ಆಶೀರ್ವದಿಸಿ ಅದನ್ನು ಪರಿಶುದ್ಧ ದಿನವಾಗಿರಬೇಕೆಂದು ನೇಮಿಸಿದನು. ಪ್ರಿಯರೇ, ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ವಿಮೋಚಿಸಿ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಕರೆದುಕೊಂಡು ಹೋಗುವ ದಾರಿಯ ಮಧ್ಯದಲ್ಲಿ ಸೀನಾಯ್ ಬೆಟ್ಟದ ಬುಡದಲ್ಲಿ ಅವರಿಗೆ, ನೀವು 6 ದಿನಗಳು ಕೆಲಸ ಮಾಡಿ 7ನೇ ದಿನವನ್ನು ದೇವರ ದಿನವೆಂದು ಪರಿಶುದ್ಧ ದಿನವೆಂದು ಪರಿಗಣಿಸಬೇಕು ಎಂಬುದಾಗಿ ವಿಮೋಚನೆ ಕಾಂಡ ಪುಸ್ತಕ 20ನೇ ಅಧ್ಯಾಯ 10 ಮತ್ತು 11ನೇ ವಚನದಲ್ಲಿ ಆಜ್ಞಾಪಿಸಿರುವುದನ್ನು ಗಮನಿಸುತ್ತೇವೆ. ಇಲ್ಲಿ ಇಸ್ರಾಯೇಲರು ದೇವರು ತಮ್ಮನ್ನು ಐಗುಪ್ತ ದೇಶದಿಂದ ವಿಮೋಚಿಸಿ ಒಬ್ಬ ತಂದೆ ತನ್ನ ಮಗನನ್ನು ಹೇಗೋ ಹಾಗೆ 40 ವರ್ಷ ಅರಣ್ಯದಲ್ಲಿ ಅವರನ್ನು ಹೊತ್ತು ನಡೆಸಿ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಸೇರಿಸಿದ್ದರಿಂದ ಇಸ್ರಾಯೇಲರು ದೇವರು ಮಾಡಿರುವಂಥ ಈ ಉಪಕಾರಗಳನ್ನು ನೆನೆಸಿಕೊಂಡು ವಿಶ್ರಾಂತಿ ದಿನದಂದು ದೇವರನ್ನು ಸ್ತುತಿಸುವುದು, ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು ಮತ್ತು ಆ ದಿನ ಯಾವುದೇ ಕೆಲಸವನ್ನು ಮಾಡದೆ ಇರುವಂಥದ್ದು ಆಗಿತ್ತು. ಅಂದರೆ ಲೋಕದ ಕೆಲಸಗಳಿಂದ ಬಿಡುವು ಪಡೆದು ಲೋಕದ ಸಂಪರ್ಕದಿಂದ ದೂರಾಗಿ ದೇವರ ಬಳಿಗೆ ಬಂದು ದೇವರ ಸನ್ನಿಧಿಯಲ್ಲಿ ನೆಲೆಸಿ ದೇವರಿಗೆ ಹತ್ತಿರವಾಗಿದ್ದು ದೇವರನ್ನು ತಿಳಿದುಕೊಳ್ಳುತ್ತಾ ದೇವರ ಕಾರ್ಯಗಳನ್ನು ಅರಿತುಕೊಳ್ಳುತ್ತಾ ಆತನ ಉಪಕಾರಗಳನ್ನು ಸ್ಮರಿಸಿ ದೇವರನ್ನು ಸ್ತುತಿಸುವುದು, ದೇವರನ್ನು ಆರಾಧಿಸುವುದು ಆಗಿತ್ತು. ಆದರೆ ಈ ದಿನ ಆತ್ಮಿಕ ಇಸ್ರಾಯೇಲರಾದಂಥ ನಾವು, ಕ್ರೈಸ್ತರು ಎಂಬುದಾಗಿ ಹೆಸರುಗೊಂಡಂಥ ದೇವಜನರಾದ ನಾವು ಈ ದಿನಗಳಲ್ಲಿ ಈ ವಿಶ್ರಾಂತಿ ದಿನವನ್ನು ಯಾವ ರೀತಿಯಾಗಿ ಆಚರಿಸಬೇಕು ಮತ್ತು ಯಾವ ದಿನ ಆಚರಿಸಬೇಕು ಎಂಬುದಾಗಿ ಒಂದು ವೇಳೆ ಆಲೋಚನೆ ಮಾಡುವುದಾದರೆ, ಪ್ರಿಯರೇ, ಈ ದಿನ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದರಿಂದ ನಮ್ಮ ಪಾಪಗಳು ಶಾಪಗಳು ಪರಿಹರಿಸಲ್ಪಟ್ಟು ನಮ್ಮ ಭಾರಗಳೆಲ್ಲ ತೆಗೆದು ಹಾಕಲ್ಪಟ್ಟಿವೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ತಿಳಿಸಿರುವನು. ಆ ಕಾಲದಲ್ಲಿ ಇಸ್ರಾಯೇಲರು ಭಾರವಾದ ಧರ್ಮಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದಕ್ಕಾಗದೆ ಮತ್ತು ತಮ್ಮ ದೈನಂದಿನ ಕುಟುಂಬದ ಜವಾಬ್ದಾರಿಕೆಗಳನ್ನು ನಿಭಾಯಿಸುವುದಕ್ಕಾಗದೆ ಹಾಗೂ ಪಾಪಮಯವಾದ ಜೀವಿತದ ನಿಮಿತ್ತವಾಗಿ ಶ್ರಮ ಪಡುತ್ತಿದ್ದರು. ಈ ಕಾರಣಗಳಿಂದ ಅವರು 7ನೇ ದಿನದಂದು ವಿಶ್ರಾಂತಿಗಾಗಿ ದೇವರ ಸನ್ನಿಧಿಗೆ ಸೇರಿ ಬರುತ್ತಿದ್ದರು. ಆದರೆ ಈ ದಿನ ಕರ್ತನಾದ ಯೇಸು ಕ್ರಿಸ್ತನನ್ನು, ಆತನ ಶಿಲುಬೆಯ ಮರಣವನ್ನು ನಂಬಿರುವ ಕ್ರೈಸ್ತರಾದ ನಾವು ಆತನ ಮರಣದ ಮುಖಾಂತರ ನಾವು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ. ನಮ್ಮ ಪಾಪ ಶಾಪಗಳನ್ನು, ನಮ್ಮ ಬೇನೆಗಳನ್ನು, ನಮ್ಮ ರೋಗಗಳನ್ನು, ನಮ್ಮ ಭಾರಗಳನ್ನು ಆತನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ನಮಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದಾನೆ. ಆತನ ಗಾಯಗಳಿಂದ ನಾವು ಗುಣವಾಗಿದ್ದೇವೆ. ಆತನ ಬಾಸುಂಡೆಗಳಿಂದ ನಮಗೆ ವಾಸಿಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಮರಣದಲ್ಲಿ ನಮ್ಮ ಎಲ್ಲ ಭಾರಗಳನ್ನ ಹೊತ್ತು ತೀರಿಸಿ ನಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನೆ. ಆದುದರಿಂದ ನಾವು ಪ್ರತಿದಿನ ಪ್ರತಿ ಕ್ಷಣ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಅನುದಿನವೂ ನೆನೆಸಿಕೊಳ್ಳುತ್ತಾ ಆತನ ವಿಶ್ರಾಂತಿಯಲ್ಲಿ, ಆತನ ಅನ್ಯೋನ್ಯತೆಯಲ್ಲಿ ಅನುದಿನವೂ ಜೀವಿಸುವಂತ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾಗಿದ್ದೇವೆ. ಆದುದರಿಂದ ನಾವು ವಾರದಲ್ಲಿ 1 ದಿನ ವಿಶ್ರಾಂತಿ ದಿನವನ್ನು ಆಚರಿಸುವಂತವರಲ್ಲ, ಬದಲಾಗಿ ಅನುದಿನವೂ ಆತನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಆತನ ನೆರಳಿನಲ್ಲಿ ಪ್ರತಿದಿನವೂ ವಿಶ್ರಾಂತಿಯನ್ನು ಅನುಭವಿಸುವಂತವರಾಗಿದ್ದೇವೆ. ಆದುದರಿಂದಲೇ ಪೌಲನು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ತಿಳಿಸಿರುವನು. ಇಷ್ಟು ಮಾತ್ರವಲ್ಲ, ಈ ಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ತಮ್ಮ ಜೀವಮಾನದಲ್ಲಿ
ಅನುದಿನವೂ ಆತನ ಉಪಕಾರಗಳನ್ನು ಸ್ಮರಿಸುತ್ತಾ ಆತನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಮಾನವರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಂತ ಯೇಸು ಕ್ರಿಸ್ತನನ್ನ ಇತರರಿಗೂ ಪ್ರಕಟಿಸುತ್ತಾ ಈ ಲೋಕದಲ್ಲಿ ಕರ್ತನ ಸಾಕ್ಷಿಗಳಾಗಿ ಯಾರು ಜೀವಿಸುತ್ತಾರೋ ಅವರು ಶಾಶ್ವತವಾದಂಥ ವಿಶ್ರಾಂತಿಯನ್ನ ಹೊಂದಿಕೊಳ್ಳುತ್ತಾರೆ. ಅಂದರೆ ದೇವರ ರಾಜ್ಯವನ್ನ ಪರಲೋಕವನ್ನ ಪ್ರವೇಶಿಸುತ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಪ್ರಿಯರೇ, ನಾವು ಶಾಶ್ವತವಾದ ವಿಶ್ರಾಂತಿಯನ್ನು ಹೊಂದಿಕೊಳ್ಳಬೇಕೆಂದರೆ ಅಥವಾ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕೆಂದರೆ ಮೊದಲು ಕತ್ತಲೆಯಿಂದ ಕೂಡಿದ ನಮ್ಮ ಜೀವಿತದಲ್ಲಿ ಬೆಳಕು ಉದಯಿಸಬೇಕು. ಯೇಸುವೇ ಆ ಬೆಳಕಾಗಿದ್ದಾನೆ. ಎರಡನೇದಾಗಿ ನಾವು ಈ ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ಕರ್ತನಿಗಾಗಿ ಮೀಸಲಾದ ಜನರಾಗಿ ಜೀವಿಸಬೇಕು. ಮೂರನೇದಾಗಿ ನಾವು ನೀತಿಯ ವೃಕ್ಷಗಳಾಗಿ ನಮ್ಮ ಕರ್ತನಾದ ದೇವರಿಗೆ ಆತ್ಮಿಕ ಫಲಗಳನ್ನು ಕೊಡುವವರಾಗಬೇಕು. ನಾಲ್ಕನೇದಾಗಿ ಕತ್ತಲೆಯಲ್ಲಿರುವ ಲೋಕದ ಇತರ ಜನರ ಮಧ್ಯದಲ್ಲಿ ನಾವು ಬೆಳಕಾಗಿ ಜೀವಿಸಬೇಕು. ಐದನೇದಾಗಿ ನಾವು ಈ ಲೋಕದಲ್ಲಿದ್ದರೂ ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗದೆ ಆತ್ಮಿಕ ಜೀವಿತದಲ್ಲಿ ಎತ್ತರಕ್ಕೆ ಹಾರುವಂತವರಾಗಬೇಕು. ಮತ್ತು ಆರನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಾರೂಪ್ಯವನ್ನ ಧರಿಸಿಕೊಂಡವರಾಗಬೇಕು. ಆಗ ಮಾತ್ರ ನಾವು ಪರಲೋಕದ ವಿಶ್ರಾಂತಿಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ಈ ಸುಂದರವಾದಂಥ ಹೊಸ ದಿನಕ್ಕಾಗಿ ನಾವು ನಿಮ್ಮನ್ನ ಸ್ತುತಿಸಿ ಕೊಂಡಾಡಿ ಆರಾಧಿಸುವಂತವರಾಗಿದ್ದೇವೆ. ಈ ದಿನ ಕೇಳಿಸಿಕೊಂಡಂತ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ನಿಮ್ಮನ್ನು ವಂದಿಸುವಂತವರಾಗಿದ್ದೇವೆ. ಕರ್ತನೆ, ಈ ಲೋಕದಲ್ಲಿ ಪಾಪಗಳಿಂದಲೂ ಶಾಪಗಳಿಂದಲೂ ಇನ್ನಿತರವಾದಂಥ ಲೌಕಿಕವಾದಂಥ ಭಾರಗಳಿಂದಲೂ ತೊಳಲಿ ಬಳಲಿ ಹೋಗಿರುವಂಥ ನಮಗೆ ನಿನ್ನ ಶಿಲುಬೆಯ ಮರಣದ ಮೂಲಕವಾಗಿ ಶಾಶ್ವತವಾದಂಥ ವಿಶ್ರಾಂತಿಯನ್ನ ಅನುಗ್ರಹ ಮಾಡಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಲೋಕದಲ್ಲಿ ಅನುದಿನವೂ ನಿನ್ನ ಅನ್ಯೋನ್ಯತೆಯಲ್ಲಿ ಜೀವಿಸುತ್ತಾ ಆ ವಿಶ್ರಾಂತಿಯನ್ನು ಹೊಂದಿದವರಾಗಿ ಲೋಕದ ಇತರ ಜನಾಂಗಕ್ಕೂ ಈ ವಿಶ್ರಾಂತಿಯನ್ನ ತಿಳಿಸುತ್ತಾ ನಿನ್ನನ್ನು ಪ್ರಕಟಿಸಲಿಕ್ಕಾಗುವಂತೆ ನಮ್ಮನ್ನು ಸಾಕ್ಷಿಗಳನ್ನಾಗಿ ಉಪಯೋಗಿಸಿಕೋ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತ ಪ್ರಿಯರಲ್ಲಿ ಬೇಕಾದಂತ ಆತ್ಮಿಕವಾದಂತ, ಶಾರೀರಿಕವಾದಂತ, ಮಾನಸಿಕವಾದಂತ ವಿಶ್ರಾಂತಿಯನ್ನು ದಯಪಾಲಿಸಿ ನಿನ್ನ ರೆಕ್ಕೆಯ ನೆರಳಲ್ಲಿ ನಿನ್ನ ಮಕ್ಕಳನ್ನು ಭದ್ರಪಡಿಸು ಎಂಬುದಾಗಿ ಬೇಡುವಂತವರಾಗಿದ್ದೇವೆ. ಈ ದಿನದ ಎಲ್ಲ ಸೇವಾ ಕಾರ್ಯಗಳನ್ನ ಆಶೀರ್ವಾದ ಮಾಡು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.